ಹೆಚ್ಚು ಒಳಹರಿವಿರುವಂತ ಭದ್ರಾ. ಸೆಪ್ಟೆಂಬರ್ ಅನ್ನೋದು ಒಂದು ಊಹೆ ಅಷ್ಟೇ. ಸುಮಾರು 20 ಭದ್ರಾ ಜಲಾಶಯದಲ್ಲಿರುವಂತ ಇತಿಹಾಸ. ಆಗಸ್ಟ್ ಅಲ್ಲಿ ಇನ್ಫ್ಲೋ ಕಡಿಮೆ ಆದಾಗ ಸೆಪ್ಟೆಂಬರ್ ತಿಂಗಳಿಗೆ ನೀರು ಕೊಡೋದಿದೆ, ನಂತರ ಸಮ್ಮರ್ ಅಲ್ಲಿ 4 ತಿಂಗಳು ನೀರು ಕೊಡೋದಿದೆ ಅನ್ನೋದನ್ನ ಆಗಸ್ಟ್ ಅಲ್ಲಿ ಯೋಚನೆ ಮಾಡ್ತೀವಿ. ಆಗಸ್ಟ್ ಅಲ್ಲಿ ನೀರನ್ನು ಖಾಲಿ ಮಾಡಿ ಜನವರಿಯಲ್ಲಿ ಯಾವ ರೀತಿ ನೀರು ಹರಿಸಬೇಕು ಅಂತ ಯೋಚನೆ ಮಾಡಿದ್ರೆ ಅದನ್ನ ವೈಜ್ಞಾನಿಕ ಚಿಂತನೆ ಆಗ್ಲಿಕ್ಕೆ ಸಾಧ್ಯನಾ ಸರ್? ಟೈಮ್ ಟೇಬಲ್ ಫಿಕ್ಸ್ ಮಾಡ್ಬೇಕಾದ್ರೆ 2023 ಮತ್ತು 24ನೇ ಸಾಲಿಗೆ ಅಂತ ಹೇಳ್ತೀವಿ. 23ನೇ ಸಾಲಿಗೆ ನೀರು ಹರಿಸಿ 24ನೇ ಸಾಲಿಗೆ ನೀರು ಹರಿಸಬೇಕಾದ್ರೆ ಯಾವ ರೀತಿ? ದಿನೇ ದಿನೇ ಕುಡಿಯ ನೀರಿನ ಅವಲಂಬನೆ ಹೆಚ್ಚಾಗ್ತೈತೆ ಭದ್ರಾ ಜಲಾಶಯದ ಮೇಲೆ. ದಾವಣಗೆರೆ ಶಾಖಾ ನಾಲೆಗೂ ಕೂಡ ಕುಡಿಯ ನೀರನ್ನು ಕೂಡ ಸೇರಿಸಿ ನೀರು ಬಿಡ್ತಾ ಇದ್ದಾರೆ. ಇದೆಲ್ಲದೂ ತುಂಬಾ ಗೊತ್ತಿದ್ದರಾಗಿ ಆಡಳಿತಾಧಿಕಾರಿಗಳು ಇರ್ಬೋದು, ಭದ್ರಾ ಅಚ್ಚುಕಟ್ಟು ಪ್ರದೇಶ ಪ್ರಾಧಿಕಾರ, ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಇರ್ಬೋದು, ಶಿವಮೊಗ್ಗ ದಾವಣಗೆರೆ ಜಿಲ್ಲಾಡಳಿತ ಇರ್ಬೋದು, ಆ ಎಲ್ಲ ಸಂದರ್ಭದಲ್ಲಿ ನೀರನ್ನ ಮಳೆಗಾಲದಲ್ಲಿ ಹರಿಸಬೇಕಾದ್ರೆ ಬೇಸಿಗೆ ಬಗ್ಗೆ ಕಿಂಚಿತ್ತೂ ಯೋಚನೆ ಮಾಡದಂಗೆ ಬೇಸಿಗೆ ಬಂದಂತ ಸಂದರ್ಭದಲ್ಲಿ ನೀರಿಷ್ಟಿದೆ ಇಷ್ಟು ತಗೊಳ್ರಿ, 45 ದಿವಸಕ್ಕೆ ನೀರಿದೆ ಇಷ್ಟು ತಗೊಳ್ರಿ ಅಂತ ನೀವು ಹಂಚ್ಬಿಟ್ರೆ 45 ದಿವಸದಲ್ಲಿ ನೀರು ಹಿಂದೆ 120-130 ದಿವಸ ಬಿಟ್ಟರು ನೀರು ತಲುಪಂತ ಥೈಲ್ಯಾಂಡ್ಗೆ 45 ದಿವಸ ನೀರು ಬಿಟ್ಟರೆ ತಲುಪುತ್ತಾ? ವೆರಿ ಕಾಮನ್ ಸೆನ್ಸ್ ಆಗಿ ಯೋಚನೆ ಮಾಡ್ಬೇಕಾದಂತ ಸಂಗತಿ. ಬಹಳ ಸಾಮಾನ್ಯ ಜ್ಞಾನ. ಅದಕ್ಕೆ ಇಂಜಿನಿಯರಿಂಗ್ ಓದೋದ್ ಬೇಕಿಲ್ಲ ಅಥವಾ ಇನ್ನು ಆಡಳಿತಾತ್ಮಕ ಕೋರ್ಸ್ ಓದೋದ್ ಬೇಕಿಲ್ಲ. 120 ದಿವಸ ಬಿಟ್ಟಲ್ಲೂ ಕೂಡ ಸಮ್ಮರ್ ಅಲ್ಲಿ ಥೈಲ್ಯಾಂಡ್ಗೆ ಸಮಸ್ಯೆ ಆಗುತ್ತೆ. ಹಾಗಿದ್ದಾಗ 45 ದಿವಸದಲ್ಲಿ ನಾವು ನೀರು ಕೊಡ್ಲಿಕ್ಕೆ ಆಗುತ್ತಾ? ಈ ಎಲ್ಲದರ ಸ್ಪಷ್ಟ ಅರಿವಿದ್ರೂ ಕೂಡ ನಿರ್ಣಯ ತೀರ್ಮಾನ ತಗೊಂಡ್ರಿ. ICC ಮೀಟಿಂಗ್ ಅಲ್ಲಿ ರೈತ ಪ್ರತಿನಿಧಿಗಳು ಅಂತ ICC ಮೀಟಿಂಗ್ ಗಳಲ್ಲಿ ರೈತ ಪ್ರತಿನಿಧಿಗಳಂತ ಭದ್ರಾವತಿ ಇಬ್ರು ಇರ್ತೀವಿ, ದಾವಣಗೆರೆಯಿಂದ 2-3 ಜನ ಇರ್ತೀವಿ. ನಾವು ಹೊಲದಿಂದ ICC ಮೀಟಿಂಗ್ ಬಂದಿರ್ತೀವಿ. ನಮ್ಮ ವಿಚಾರಗಳನ್ನ ಕನ್ಸಿಡರ್ ಮಾಡೋದಿಲ್ಲ. ಯಾವ ಮಟ್ಟ ಕನ್ಸಿಡರ್ ಮಾಡಲ್ಲ ಅಂದ್ರೆ ಜಿಲ್ಲಾಧಿಕಾರಿಗಳಿಗೆ, ಆಡಳಿತಾಧಿಕಾರಿಗಳಿಗೆ, ಶಾಸಕರುಗಳಿಗೆ ಒಂದು ಉದ್ದದ ಪುಸ್ತಕದಲ್ಲಿ ಸೈನ್ ಮಾಡಕ್ ಕೊಡ್ತಾರೆ. ನಮಗೆ ಒಂದು ಖಾಲಿ ಪೇಪರ್ ಕೊಡ್ತಾರೆ, ಸೈನ್ ಮಾಡಿದ್ಮೇಲೆ ಈ ಕಡೆ ಬಂದ್ಮೇಲೆ ಏನ್ ಮಾಡ್ತಾರೋ ಗೊತ್ತಿಲ್ಲ. ನಾವು ರೈತ ಪ್ರತಿನಿಧಿಗಳು ನೀರಾವರಿ ಸಲಹಾ ಸಮಿತಿ ಸಭೆಗೆ ಅದು ಯಾಕೆ ಇಟ್ಕೊಂಡಿದ್ದಾರೆ ಅಂದ್ರೆ ರೈತರನ್ನು ಕೇಳಿ ನಾವು ಟೈಮ್ ಟೇಬಲ್ ಫಿಕ್ಸ್ ಮಾಡಿದೀವಿ ಅಂತ ಹೇಳಿ, ಇಲ್ಲ ಕೇವಲ ಜನಪ್ರತಿನಿಧಿಗಳು ಅಧಿಕಾರಿಗಳು ಸೇರಿ ನಾವು ತೀರ್ಮಾನ ತಗೊಂಡಿದೀವಿ ಅಂದ್ರೆ ರೈತ ಸಮೂಹ ವಿರೋಧ ಮಾಡಬಹುದು ಅನ್ನೋ ಕಾರಣಕ್ಕೆ ಆಗಸ್ಟ್ ಅಲ್ಲಿ ಎಸಗಿರುವಂತ ಲೋಪ ಅಥವಾ ತಪ್ಪು ಸೆಪ್ಟೆಂಬರ್ ಇಂದ ಈಗ ಜನವರಿ ಫೆಬ್ರವರಿ ಅಂತ ಬಂದಿದೆ. ಈಗಾಗಲೇ ನಮ್ಮೆಲ್ಲ ಲೀಡರ್ಗಳು ಹೇಳ್ದಂಗೆ ದಾವಣಗೆರೆಯಲ್ಲಿ ರೊಟೇಷನ್ ಪದ್ಧತಿಯಲ್ಲಿ ನೀರು ಹರಿಸ್ತಾರೆ. ದೊಡ್ಡ ಕಾಲುವೆಗಳಲ್ಲಿ 10 ದಿವಸ, 5 ದಿವಸ, 7 ದಿವಸ ಈ ರೀತಿಯ ಬೇರೆ ಬೇರೆ ಮಲೆಬೆನ್ನೂರಲ್ಲಿ ಹೋಗ್ತಾ ಇದೆ, ದಾವಣಗೆರೆಯಲ್ಲಿ ಹೋಗ್ತಾ ಇದೆ. ಮತ್ತೆ ನೀರನ್ನ ಹಂಚಬೇಕಾದ್ರೆ ನಮ್ಮ ಹಳೆ ಅಧಿಕಾರಿಗಳಿಗೆಲ್ಲ ಚೆನ್ನಾಗಿ ಗೊತ್ತಿದೆ, 2650 ಬಿಟ್ರೆ ದಾವಣಗೆರೆಗೆ ಬರೋದಿಲ್ಲ. ಆಕ್ಚುಲಿ ಆಫ್ ದಿ ರೆಕಾರ್ಡ್ ಅಲ್ಲಿ 3100-3200 ಕ್ಯೂಸೆಕ್ಸ್ ನೀರು ಬಿಡ್ತಾ ಇರ್ತಾರೆ ಬೇಸಿಗೆಯಲ್ಲಿ. 2650 ಲೆಕ್ಕ ಹಾಕಿ 47 ದಿವಸ ದಾವಣಗೆರೆಗೆ, 65 ದಿವಸ ಭದ್ರಾ ಶಿವಮೊಗ್ಗಕ್ಕೆ ಎಡದಂಡೆಗೆ ಹಂಚಿ ನಮ್ಮ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಚೆನ್ನಾಗಿ ಗೊತ್ತಿರುತ್ತೆ. 2650 ಬಿಟ್ರೆ ದಾವಣಗೆರೆ ಎಲ್ಲಾ ಭಾಗಕ್ಕೂ ತಲುಪಲ್ಲ ಅನ್ನೋದು ಅವ್ರಿಗೆ ಸ್ಪಷ್ಟ ಗೊತ್ತಿದ್ರು ಕೂಡ ಅವ್ರು ಅಲ್ಲಿ ಮೌನ ವಹಿಸಿ ಇಲ್ಲಿ ಯಾರು ಯಾವುದೇ ಸಭೆಯಲ್ಲಿ ಯಾವುದೇ ತೀರ್ಮಾನ ತಗೊಳ್ಳಿ ಅವ್ರು ಮೌನವಾಗಿರ್ಲಿ ಅಂತ ಮಾತಾಡ್ಲಿ, ಅದರ ದುಷ್ಪರಿಣಾಮ ಅನುಭವಿಸೋದು ನಾವು ರೈತ. ಈಗ 2650 ನಡೆಸ್ತಾ ಇದ್ದಾರೆ. ಮೊನ್ನೆ ಜಿಲ್ಲಾಧಿಕಾರಿಗಳ ತಾವು ಕೂಡ ಹೇಳಿದ್ರಿ, ನಾನು ಸಾಧ್ಯವಾದ ಟೈಲೆಂಟ್ಗಳಲ್ಲಿ ಬಂದು ಗಮನಿಸ್ತೀನಿ ಅಂತ. ತಮ್ಮ ನೆಟ್ವರ್ಕ್ ಇದೆ ಮಾಹಿತಿ ತಗೊಳ್ಳಿಕ್ಕೆ. ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಂಜುನಾಥ್ ಉಪಸ್ಥಿತರಿದ್ದಾರೆ. ಅವರಿಂದನೇ ನಾವು ಕೇಳ್ಬಿಡೋಣ ಎಷ್ಟು ನೀರನ್ನು ತಲುಪಿಸ್ಲಿಕ್ಕೆ ಸಾಧ್ಯ ಇದೆ. ಅವರು ದಾವಣಗೆರೆ ವಿಭಾಗಕ್ಕೆ ಎಷ್ಟು ತಲುಪಿಸಿದ್ದಾರೆ, ಮಲೆಬೆನ್ನೂರು ವಿಭಾಗಕ್ಕೆ ಎಷ್ಟು ತಲುಪಿಸಿದ್ದಾರೆ. 2650 ಅಂತೂ ನೀರು ಬಿಟ್ರೆ ಖಂಡಿತ ತಲುಪಲ್ಲ ಸರ್. ನಾವು R2 ನಲ್ಲಿ 13 ಅಡಿನ ಗೇಜ್ ಕೇಳಿದ್ವಿ. ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಯಾಕೆ ಕನ್ವಿನ್ಸ್ ಮಾಡಕ್ ಆಗ್ತಾ ಇಲ್ಲ ಗೊತ್ತಿಲ್ಲ. ಈಗ R2 ನಲ್ಲಿ ಅಷ್ಟು ಗೇಜ್ ಕೊಟ್ರೆ ಮೇವರೆಗೂ ನಾವು ತಗೊಂಡು ಹೋಗ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅನ್ನೋದು ಅವರ ಒಂದು ಅಂದಾಜು ಇರ್ಬೋದು. ಈಗ ಹೇಗೆ ಅವರು ಮಳೆಗಾಲದಲ್ಲಿ ಮಳೆ ಬರುತ್ತೆ ಅಂತ ಅಂದಾಜು ಮಾಡಿ ನೀರು ಹರಿಸಿದ್ರು, ಈ ಬೇಸಿಗೆಗೂ ನೀವು ಅದೇ ಆಶಾವಾದ ಇಟ್ಕೋಬೇಕಾಗುತ್ತೆ.
ಮಳೆಗಾಲದಲ್ಲಿ ಯಾವ ಆಶಾವಾದನ ಇಟ್ಕೊಂಡು ನೀರು ಹರಿಸಿದ್ರು, ಬೇಸಿಗೆಯಲ್ಲೂ ಕೂಡ ನೀವು ಅದೇ ಆಶಾವಾದ ಇಟ್ಕೊಂಡು, ಈಗ ನಮ್ಮೆಲ್ಲ ನಾಯಕರು 20 ದಿವಸ ಹರಿಸ್ರಿ ಅಂತ ಹೇಳಿದ್ರು. ಆಕ್ಚುಲಿ ನಂದು ನೀವು ಎಷ್ಟು ದಿವಸ ಹರಿಸ್ತೀರಿ ಅನ್ನೋದಲ್ಲ ಮುಖ್ಯ, ಎಷ್ಟು ಪ್ರಮಾಣದ ಹರಿಸ್ತೀರಿ ಅನ್ನೋದು ಮುಖ್ಯ. 2 ದಿವಸ ನೀವು ನಮ್ಮ ಅಚ್ಚುಕಟ್ಟನ್ನು ಪೂರೈಸಿದ್ರೆ ತೊಂದರೆ ಇಲ್ಲ. 10-15 ದಿವಸ ನೀವು ಗೇಟ್ ಎತ್ತು ತೆರಳ ನೀರು ಬಂದ್ರೆ ಏನು ಉಪಯೋಗ ಇಲ್ಲ. ಈಗಾಗಿರೋದು ಅದೇ, ಮೇವರೆಗೂ ಗೇಟ್ ಎತ್ತಬೇಕಷ್ಟೇ, ನೀರು ಬರುತ್ತೋ ಇಲ್ಲ ಗೊತ್ತಿಲ್ಲ. ಇದನ್ನೇ ನಾವು ಅದೃಷ್ಟದಲ್ಲಿ ನೀರು ಬರ್ತೈತಿ ಅನ್ಬೇಕು. ಇವರು ಇಲಾಖೆಯವರು ಕಾರ್ಯನಿರ್ವಹಿಸಿದ್ರೆ ನೀರು ಬರ್ತದೆ. ಈ ಒಂದು ವಿಷಯ ನನಗೆ ಹೇಳಿ ಬೇಸರ ಆಗ್ತಾ ಇದೆ, ಆದ್ರೂ ಅನಿವಾರ್ಯ, ತಮಗೆಲ್ಲ ಮುದುಕರ ಆಗ್ಬೋದು. ಆದ್ರೂ ಇಲ್ಲಿಗಲ್ ಪಂಪ್ಸ್ ನ ಅದನ್ನ ತೆಗಿಬೇಕು ಅನ್ನೋದನ್ನ ರೈತರು ಬೀದಿ ಗಿಡದ ಮೇಲೆ ಇನ್ನೊಂದ್ ಕಡೆ ರೈತರಿಗೆ ನಾವು ಇಲ್ಲಿಗಲ್ ಪಂಪ್ಸ್ ಅದ್ಯಾಕೆ ಪ್ರಿಕಾಷನ್ ಮೆಜರ್ಸ್ ಆಗಿ ಯಾಕೆ ತಗೊಳೋದಿಲ್ಲ ಗೊತ್ತಿಲ್ಲ. ಅದಾಗ್ಯೂ ನಾವು ಪದೇ ಪದೇ ಚನ್ನಗಿರಿನ ಯಾಕೆ ಹೇಳಿದ್ವಿ ಅಂದ್ರೆ, ನಾವು ನೋಡಿ ಚನ್ನಗಿರಿ ತಾಲೂಕಿನಲ್ಲಿ ಸಾಕಷ್ಟು ಜನ ಇದೀವಿ. ನಮ್ಮ ಭಾಗದಲ್ಲಿ ಅಲ್ಲಿ ಆಗಿರೋಂಥ ತೊಂದರೆಗಳನ್ನ ನಿವಾರಣೆ ಮಾಡ್ಲಿ ಅಂತ ಒತ್ತಾಯ ಮಾಡಕ್ ನಮ್ಗೆ ಯಾವ್ದೇ ಅಭ್ಯಂತರ ಇಲ್ಲ. ಆಕ್ಚುಲಿ ತುಂಬಾ ವ್ಯಾವಹಾರಿಕವಾಗಿ ಯೋಚನೆ ಮಾಡೋದಾದ್ರೆ ನಾವು ಆ ರೀತಿ ಒತ್ತಾಯ ಮಾಡಬಾರ್ದು. ನಮ್ಮ ಭಾಗ, ನಮ್ಮ ತಾಲೂಕು, ನಮ್ಮ ಕ್ಷೇತ್ರ, ನಮ್ಮ ಪ್ರದೇಶ ಅಂತ ಯೋಚನೆ ಮಾಡೋರಲ್ಲ ನಾವು. ಹಾಗಾಗಿ ಇವತ್ತು ಈ ಹೋರಾಟದಲ್ಲಿ ಪಾಲ್ಗೊಳ್ಳಿಕ್ಕೆ ಸಾಧ್ಯ ಇದೆ. ಒಬ್ಬ ಆಫೀಸರ್ ನನಗೆ ಅಲ್ಲಿರೋಂಥ ಮಾಹಿತಿ ಇವರು ನಿಮ್ಗೆ ಚೆನ್ನಾಗಿ ಗೊತ್ತಿದೆ, ನಮ್ಮ ತಾಲೂಕು ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಡಳಿತ ಗಮನಕ್ಕೆ ತರಲಿಕ್ಕೆ 2 ಮೋಟರ್ನ ಎತ್ತಿ ಫೋಟೋ ತಕೊಂಡು ಹೋಗ್ತೀವಿ ಅಂತ ಹೇಳ್ಬಂದಿದ್ದಾರೆ ಅನ್ನೋದು ನಮ್ಗೆ ಬರೋಂಥ ಮಾಹಿತಿ. ಇಲ್ಲಿಗಲ್ ಪಂಪ್ ಸೆಟ್ಸ್ ಅಲ್ಲಿ ಜಿಲ್ಲಾಡಳಿತ ಮಾಹಿತಿ ಕೊಡ್ಲಿಕ್ಕೆ 2 ಪಂಪ್ ಸೆಟ್ಸ್ ಅನ್ನು ರಿಮೂವ್ ಮಾಡಿ ಫೋಟೋ ತಗೊಂಡಿವಿ ಅಂತ ಹೇಳಿದ್ದಾರೆ ಅಂತ ಸ್ಥಳೀಯರು ಕೊಟ್ಟರಂತ ಮಾಹಿತಿ. ಸತ್ಯ ಅಂತ ನಾನು ಹೇಳಿಕ್ಕೆ ಇಷ್ಟಪಡೋದಿಲ್ಲ. ಸತ್ಯತೆನ ತಾವು ಬೇರೆ ಸೋರ್ಸ್ ಇಂದ ತಗೋಬೇಕು. ಯಾವ ನೀವು ಟಾಸ್ಕ್ ಫೋರ್ಸ್ ಮಾಡಿದಿರೋ ಅವರನ್ನು ಹೊರತುಪಡಿಸಿ ಇನ್ಯಾವುದಾದ್ರೂ ಮೂಲಗಳಿಂದ ಇಲ್ಲಿಗಲ್ ಪಂಪ್ಸ್ ಎಷ್ಟು ಲಿಫ್ಟ್ ಆಗಿದಾವನ್ನ ನೋಡಿ. ಅವ್ರು ಕೊಡ್ತಾರೆ, ತಾವ್ ಹೇಳ್ದಂಗೆ ರಾತ್ರಿ 12:30 1 ಗಂಟೆಗೆಲ್ಲ ಒಂದು ಸಾರಿ ಯಾರು ಎಷ್ಟು ಕಷ್ಟಪಡ್ತಾರೆ ನಿಜ. ಕಷ್ಟಪಟ್ಟದ ಫಲ ಸಿಕ್ಕರೆ ಅದಕ್ಕೆ ನಾವು ಅದನ್ನ ದೃಢೀಕರಿಸ್ಬೋದು. ಹಗಲು ರಾತ್ರಿ ನಿದ್ದೆ ಇದ್ದಂಗೆ ಅವ್ರು ಕಷ್ಟಪಟ್ಟು ಕೂಡ ನೀರು ತಲುಪಿದ್ರೆ ನಾವು ಆಕ್ಚುಲಿ ಈ ಇಂಜಿನಿಯರ್ಸ್ ಏನಿದ್ದಾರೆ, ಈಗ ನಮ್ಮ ಕಣ್ಣಿಗೆ ಕಾಣ್ತಾ ಇದ್ದಂಗೆ ಇಂಜಿನಿಯರ್ಸ್ ಕಷ್ಟ ಪಡ್ತಾ ಇದ್ದಾರೆ. ನೀರು ಸೌಡಿಗಳು ಏನಿದ್ದಾರೆ ಅವ್ರು ಕಷ್ಟಪಡ್ತಾ ಇದ್ದಾರೆ. ಅವ್ರು ಏನ್ ಕಷ್ಟಪಟ್ಟರು ಆ ಪ್ರಮಾಣದ ಮುಖ್ಯ ನಾಲೆಗೆ ಆ ಪ್ರಮಾಣದ ನೀರು ಹರಿದ್ರೆ ನಮಗೆ ಅವ್ರು ನೀರು ತಲುಪಿಸ್ಲಿಕ್ಕೆ ಆಗೋದಿಲ್ಲ, ಯಾವ ಕಾರಣಕ್ಕೂ ತಲುಪಿಸ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಆ ಮಂಜುನಾಥ್ ಅವರು ICC ಮೀಟಿಂಗ್ ಅಲ್ಲಿ ನಾವೇನು ಮಾತಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ICC ಮೀಟಿಂಗ್ ಅಲ್ಲಿ ಏನು ಮಾತಾಡ್ಲಿಕ್ಕೆ ಆಗಲ್ಲ ಅಂತಲ್ಲ, ICC ಮೀಟಿಂಗ್ ಅಲ್ಲಿ ಇರೋದೇ ಇಂಜಿನಿಯರ್ಗಳಿಗೆ ಜಾಸ್ತಿ ಜವಾಬ್ದಾರಿ ಇರೋದು. ಅಡ್ಮಿನಿಸ್ಟ್ರೇಷನ್ ಗಿಂತ ಚೆನ್ನಾಗಿ ಗೊತ್ತಿದೆ ಇಂಜಿನಿಯರ್ಸ್ಗೆ, ಅಗ್ರಿಕಲ್ಚರ್ ಗ್ರಾಜುಯೇಟ್ಸ್ಗೆ, ಹಾರ್ಟಿಕಲ್ಚರ್ ಗ್ರಾಜುಯೇಟ್ಸ್ಗೆ ತಮಗೂ ಗೊತ್ತಿರಬಹುದು ಸರ್. ಡ್ಯೂಟಿ ಆಫ್ ವಾಟರ್ ಅಂತ ಹೇಳ್ತಾರೆ. ಯಾವ ಬೆಳೆಗೆ ಎಷ್ಟು ನೀರು ಬೇಕು, ಎಷ್ಟು ದಿನ ಹರಿಸ್ಬೇಕು, ಯಾವ ಮಣ್ಣಿಗೆ, ಇದೆಲ್ಲದರ ಲೆಕ್ಕಾಚಾರ ಭದ್ರಾಜ್ ಕಟ್ ಕಮಾಂಡ್ ಸಂಪೂರ್ಣ ಲೆಕ್ಕಾಚಾರ ಇದೆ. ಯಾವ ನೀರ್ನ ಎಷ್ಟು ಹರಿಸಿದ್ರೆ ಯಾವ ಬೆಳೆಗೆ ತಲುಪುತ್ತೆ. ಮತ್ತೆ ಡ್ರೈವಿಂಗ್ ಹೆಡ್ ಅಂತ ಇದೆ. ನೀವು ನೀರು ಹರಿಸೋದಕ್ಕೆ ಶುರು ಮಾಡಿದ್ರೆ ವೆಲಾಸಿಟಿ, ನೀವು ಎಷ್ಟು ವೇಗವಾಗಿ ಹರಿಸ್ತೀರಿ ನೀರು ಅಷ್ಟು ಪ್ರಮಾಣ ತಲುಪಲಿಕ್ಕೆ ಸಾಧ್ಯ. ನೀರು ಅನ್ನೋದು ಸಮಯನೂ ಕೂಡ ಮುಖ್ಯ, ಅದು ವೇಗನೂ ಕೂಡ ಮುಖ್ಯ, ಪ್ರಮಾಣನೂ ಕೂಡ ಮುಖ್ಯ. ನೀರಿನ ಅಳತೆಯಲ್ಲಿ ಇದು ಸಮರ್ಪಕವಾಗಿದ್ರೆ ಮಾತ್ರ ನಮಗೆ ಅದರ ಪ್ರಮಾಣದಲ್ಲಿ ನೀರು ತಲುಪಲಿಕ್ಕೆ ಸಾಧ್ಯ. ಈ ರೀತಿಯಾದ ಟೋಟಲಿ ಎಡವಿದ್ದು ಮಳೆಗಾಲದಲ್ಲಿ, ಎಡವಿದ್ದು ICC, ನೋವಾಗ್ತಾ ಇರೋದು ರೈತರಿಗೆ. ಇದನ್ನ ಹೆಂಗ್ ಸರಿಪಡಿಸ್ಬೇಕು? ಸರಿಪಡಿಸ್ಲಿಕ್ಕೆ ಈಗ ಈ ಡ್ಯಾಮೇಜ್ ಕಂಟ್ರೋಲ್ ಅನ್ನಂಗೆ ಸರಿಪಡಿಸ್ಲಿಕ್ಕೆ ಹೆಂಗ್ ಸರಿಪಡಿಸ್ಲಿಕ್ಕೆ ಸಾಧ್ಯ? ಕನಿಷ್ಠ ಈಗ ಪೂರ್ಣ ಪ್ರಮಾಣದ ನೀರು ತಗೊಂಡು 3,000-3,200 ನೀರು ತಗೊಂಡು ನಾವು ಇಲ್ಲಿಗಲ್ ಪಂಪ್ಸ್ ನೆತ್ರಿ, ಇಲ್ಲಿಗಲ್ ಪಂಪ್ಸ್ ಎತ್ತಿ ಅಂತ ಒತ್ತಾಯ ಮಾಡ್ತಾ ಎಷ್ಟು ವರ್ಷದಿಂದ ಒತ್ತಾಯ ಮಾಡ್ತಿದೀವೋ ಅಷ್ಟು ಪ್ರತಿ ವರ್ಷ 100-200 ಇಲ್ಲಿಗಲ್ ಪಂಪ್ಸ್ ಜಾಸ್ತಿ ಆಗ್ತಾವ. ಯಾವ ರೀತಿಯಾಗಿದೆ ಅಂದ್ರೆ ಆಡಳಿತ ಏನ್ ಅಧಿಕಾರಿಗಳಿದ್ದಾರೆ ಪಂಪ್ಸ್ ಎತ್ತಿ ಮತ್ತೆ ಅವ್ರಿಗೆ ವಾಪಸ್ ಕೊಡೋದ್ರಿಂದ ಅವ್ರಿಗೆ ಚೆನ್ನಾಗಿ ಗೊತ್ತಾಗ್ಬಿಡ್ತಿದೀವಿ ಇಷ್ಟೇ. ಅವರೇ ಹೇಳ್ತಾರೆ ಮತ್ತೆ ಯಾವ ಬರ್ತೀರಿ ನೀವು. ಇನ್ನು ಕೆಲವು ಸಲ ಅವ್ರು ಬಂದು ಹೋಗ್ಬೇಕಾರೆ ಎತ್ಕೊಂಡಿರ್ತಾರೆ, ಮತ್ತೆ ವಾಪಸ್ ಹೋದ್ಮೇಲೆ ಹಾಕೊಂಡು. ದಿಸ್ ಈಸ್ ಹ್ಯಾಪನಿಂಗ್. ನಾ ಯಾವ್ದನ್ನು ತಮಗೆ ಅನಗತ್ಯವಾಗಿ ಯಾವ ವಿಷಯಗಳನ್ನು ಹೇಳ್ತಾ ಇಲ್ಲ. ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳೇ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಏನನ್ನ ಎಷ್ಟು ಪ್ರಮಾಣದಲ್ಲಿ ನೀರು ತಲುಪಿಸಿದ್ದಾರೆ ಅವ್ರ ಪ್ರಕಾರ ಇನ್ನ 28ಕ್ಕೆ ರೊಟೇಷನ್ ಪೂರ್ಣ ಆದ್ರೆ ಎಲ್ಲರಿಗೂ ನೀರು ತಲುಪುತ್ತಾ, ಈಗ ಎಷ್ಟು ತಲುಪಿಸಿದ್ದಾರೆ ಅದರ ಅಂಕಿಅಂಶನೂ ಅವ್ರ ನೀವು ತಗೊಂಡು ಇದೇ ಸಭೆಯಲ್ಲಿ
ಯಾವ ರೀತಿ ನೀವು ನೀರು ಕೊಡ್ತೀರಿ ಅನ್ನೋದನ್ನ ನನಗೆ ಭರವಸೆ ಕೊಟ್ಟು, ಭರವಸೆ ಕಾಲುವೆ ಮೇಲೆ ನಮ್ಗೆ ಅದು ಅನುಭವ ಆಗಬೇಕು. ಎಷ್ಟು ಪ್ರಮಾಣದ ನೀರು ಕೊಡ್ತೀರಿ ಅನ್ನೋದನ್ನ ನೀವೇನ್ ಹೇಳ್ತೀರಿ ಅದು ಕಾಲುವೆ ಮೇಲೆ ನಮ್ಗೆ ಅನುಭವ ಕೊಡಬೇಕು. ಒಟ್ಟಾರೆ ಈಗಾಗಲೇ ನಮ್ದು ಬೋರ್ವೆಲ್ಗಳ ಪರಿಸ್ಥಿತಿ ಹೇಳಿದ್ದಾರೆ. ನಾನು ಈ ಸಬ್ಜೆಕ್ಟ್ ಆದ್ಮೇಲೆ ವಿದ್ಯುತ್ ಬಗ್ಗೆ ಸ್ವಲ್ಪ ಮಾತಾಡೋದಿದೆ, ಈ ಸಬ್ಜೆಕ್ಟ್ ಆದ್ಮೇಲೆ ವಿದ್ಯುತ್ ಶಕ್ತಿ ಬಗ್ಗೆ ಮಾತಾಡೋದಿದೆ. ಹಾಗಾಗಿ ನೀರಿಗೆ ಸಂಬಂಧಪಟ್ಟಂತೆ ಮಾನ್ಯ ಎಕ್ಸಿಕ್ಯೂಟಿವ್ ಅವರಿಂದ ಮಾಹಿತಿ ತಗೊಂಡು, ನನಗೆ ಬಹಳ ಅಚ್ಚರಿ ಅಂದ್ರೆ ಜಿಲ್ಲಾಧಿಕಾರಿಗಳು ನಾವು ಮನವಿ ಕೊಟ್ಟು ನೆಕ್ಸ್ಟ್ ಡೇನೆ ಎಸ್ ಸಿ ಅವ್ರನ್ನ ಕರೆದು ತಾಕೀತ್ ಮಾಡಿದ್ರು ಕೂಡ ಅವರು ಈ ಭಾಗಕ್ಕೆ ನೀರು ಕೊಡ್ತಾ ಇಲ್ಲ. ಇನ್ನ ಮಾರ್ಚ್ ಮೊದಲನೇ ವಾರದಲ್ಲಿ ಚುನಾವಣಾ ನೀತಿ ಸಮಿತಿಯನ್ನು ಬರುತ್ತೆ. ತಾವೆಲ್ಲ ಅದರಲ್ಲಿ ಸಂಪೂರ್ಣ ಬ್ಯುಸಿ ಆಗ್ತೀರಿ. ಅವಾಗ ಇನ್ನು ನಮ್ಮ ಪರಿಸ್ಥಿತಿ ಹೆಂಗಿರ್ತದೋ ಗೊತ್ತಿಲ್ಲ. ಆ ಕಾರಣದಿಂದ ಈ ರೊಟೇಷನ್ ನಲ್ಲಿ ನಮ್ಮ ಭಾಗಕ್ಕೆ ಎಲ್ಲಾ ಟೇಲ್ ಎಂಡ್ಗೂ ನೀರು ತಲುಪೋವರೆಗೂ ತಾವು ಗೇಟ್ ಹಾಕದಂಗೆ ನೋಡ್ಕೋಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀರು ತಲುಪಬೇಕು. ನೀರು ತಲುಪಿದ ಮೇಲೆ ಅದಕ್ಕಿಂತ ಮೊದಲೇ ಎಕ್ಸಿಕ್ಯೂಟಿವ್ ವಾಸ್ತವಾಂಶನ ಹೇಳಿ, ಸೂಪರಿಂಟೆಂಡೆಂಟ್ ಇಂಜಿನಿಯರ್ ದಾವಣಗೆರೆ ಜಿಲ್ಲಾ ಆಡಳಿತಕ್ಕೆ ಮಾನ್ಯತೆ ಕೊಡ್ತಾ ಇಲ್ಲ ಅನ್ನೋಂತ ಒಂದು ಸಂದೇಶ ನಮಗೆ ಸದ್ಯ ಅರ್ಥ ಆಗ್ತಾ ಇದೆ. ಇಫ್ ಇಟ್ ಈಸ್ ಟ್ರೂ, ನಾವು ಯಾವ ರೀತಿ ಅದು ನಿಮ್ಮ ಮಾತು ಕೇಳಂಗೆ ಹೆಂಗೆ ಅನ್ನೋದು ನಾವು ಆಲೋಚನೆ ಮಾಡ್ತೀವಿ. ಯಾರ್ಯಾರು ಹೆಂಗೆ ಮಾತು ಕೇಳ್ಬೇಕು ಅನ್ನೋದು ನಮಗೆ ರೂಲ್ಸ್ ಗೊತ್ತಿದೆ. ಅದನ್ನ ಯಾವುದೇ ಹಂತದಲ್ಲಿ ಅದನ್ನ ಮಾಡ್ಬೇಕು ಅಂದ್ರೆ ನೆಕ್ಸ್ಟ್ ನಾವು ಬೇರೆ ರೀತಿ ಆಲೋಚನೆ ಮಾಡ್ತೀವಿ. ಬಟ್ ನಾವೆಲ್ಲ ಒಂದು ಸಂಸ್ಕಾರದಲ್ಲಿ ಬಂದಿರೋರು ಏನಂದ್ರೆ, ಮೊದಲು ನಾವು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡ್ತೀವಿ, ಮಾತಾಡ್ತೀವಿ, ಮನವಿ ಮಾಡ್ತೀವಿ, ನಂತರ ಧರಣಿ ಮಾಡ್ತೀವಿ. ಧರಣಿಗೆ ಅವರು ಸ್ಪಂದಿಸ್ತಿದ್ದಂತ ಸಂದರ್ಭದಲ್ಲಿ ರಸ್ತೆ ತಡೆಗೆ ಏನಾಗಿದೆ, ಇನ್ನೊಂದು ತಮಗೆ ಮನವಿ, ರಸ್ತೆ ತಡೆ ಮಾಡೋವರೆಗೂ ಅಧಿಕಾರಿಗಳು ಬರೋದಿಲ್ಲ ಅನ್ನೋದು ಒಂದು ಏನಿದೆಯಲ್ಲ, ದಯವಿಟ್ಟು ಅದನ್ನೇನಾದ್ರು ಇಲ್ಲಿಂದ ನಿಲ್ಲಿ ಶಾಂತಿಯುತ ಧರಣಿ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಒಬ್ಬ ಅಧಿಕಾರಿ ಹೋಗಿ ಮಾತಾಡ್ಸಿದ್ರೆ ಅವ್ರಿಗೆ ಅವಮಾನ ಆಗ್ಲಿಕ್ಕಿಲ್ಲ ಅಂತ ನನ್ನ ಅಭಿಪ್ರಾಯ. ನಾವು ಬೇಸರದಿಂದ ರಸ್ತೆ ತಡೆ ಮಾಡ್ತೀವಿ, ಸುಮ್ಮನೆ ಯಾರಿಗೂ ತೊಂದರೆ ಕೊಡ್ಬೇಕಲ್ಲ ಸಾರ್ವಜನಿಕರಿಗೆ. ಆದ್ರೆ ಏನಾಗಿದೆ ಅಂದ್ರೆ ರಸ್ತೆ ತಡೆ ಮಾಡೋವರೆಗೂ ಯಾರು ಅಲರ್ಟ್ ಆಗಲ್ಲ. ನಮ್ಮಿಂದ ತಪ್ಪು ಮಾಡಿಸ್ಬೇಡಿ, ತಪ್ಪು ಮಾಡಕ್ ನಮ್ಗೆ ಇಷ್ಟ ಆಗಲ್ಲ, ತಪ್ಪು ಮಾಡಿಸ್ಬೇಡಿ. ಆದ್ರೆ ಪ್ರಚೋದಿತ ತಪ್ಪು ನಮ್ದು. ಆ ಕಾರಣಕ್ಕೆ ಮೊದಲು ನಾನು ಎಕ್ಸಿಕ್ಯೂಟಿವ್ ಅವರಿಂದ ಕೆಲವು ಮಾಹಿತಿಗಳನ್ನ ಈ ಸಭೆಯಲ್ಲಿ ಕೇಳ್ಕೊಂಡು, ಜಿಲ್ಲಾಧಿಕಾರಿಗಳು ಉತ್ತರ ನೋಡ್ಕೊಂಡು, ಕೇವಲ ಈ ವೇದಿಕೆಯಲ್ಲಿ ಉತ್ತರ ಅಲ್ಲ, ಕಾಲುವೆಯಲ್ಲಿ ನಿಮ್ಮ ಉತ್ತರದ ಫಲಿತಾಂಶ ನೋಡ್ಕೊಂಡು ನಾವು ಮುಂದಿನ ತೀರ್ಮಾನ ಮಾಡ್ತೀವಿ. ICC ಸಭೆ ಆಗೋಗಿದೆ. ICC ಸಭೆಯಲ್ಲಿ ನಾವು ಮೆಂಬರು, ಪಟೇಲ್ ಅವರು ಕೂಡ ಮೆಂಬರ್ ಇದ್ರು, ಅವರು ಮಾತಾಡ್ಬೋದಿತ್ತು. ಇಲ್ಲಿಂದ ರೈತ ಬಾಂಧವರು ಇದ್ರು, ಅವರು ಮಾತಾಡ್ಬೋದಿತ್ತು. ಅಲ್ಲಿ ಎಲ್ಲ ಕಡೆಯಿಂದ ವರದಿಯನ್ನು ತೆಗೆದುಕೊಂಡು ಟೆಕ್ನಿಕಲ್ ಆಗಿ ಇಂಜಿನಿಯರ್ಸ್ ಹೇಳಿದ ಅನುಸಾರವಾಗಿ ಅಲ್ಲಿ ಡಿಸಿಷನ್ ಆಗಿರೋದು. ಈಗ ಇರೋ ನೀರನ್ನ ನಾವು ಟೈಲಂಡಿಗೆ ತರಿಸ್ಬೇಕು, ಅದು ಬಹಳ ಇಂಪಾರ್ಟೆಂಟ್. ಅದ್ರ ಬಗ್ಗೆ ಚರ್ಚೆ ಮಾಡೋಣ ಈಗ ನಾವು. ನಾನು ICC ನಲ್ಲಿ ಮಾತಾಡಿಲ್ಲ ಅನ್ನಂಗೆ ಆಗುತ್ತೆ. ಮಾತಾಡಿದ್ದೀರಾ? ಜಿಲ್ಲಾಧಿಕಾರಿಗಳೇ, ನಾನು ಅಲ್ಲಿ ಇಲ್ಲಿ ಉಲ್ಲೇಖ ಮಾಡಬಹುದಿತ್ತು, ಆದ್ರೆ ನಿಮಗೆ ಮುಜುಗರ ಆಗಬಾರ್ದು ಅಂತ ಉಲ್ಲೇಖ ಮಾಡಿಲ್ಲ. ನಾನು ನೀವು ಟೈಮ್ ಟೇಬಲ್ ಫಿಕ್ಸ್ ಆದ ತಕ್ಷಣ ನಾನು ಕೈ ಎತ್ತಿದೆ. ನಿಮ್ ಜ್ಞಾಪಕ ಇರ್ಬೋದು ಅಂತ ಹೇಳ್ಕೊಳ್ತೀನಿ. ಮಧು ಬಂಗಾರಪ್ಪ ಸೈಲೆಂಟ್ ಆದ್ರು, ನನ್ನ ಮಾತು ಕೇಳೋಣ ಅಂತ. ನೀವು ಪಟೇಲ್ರೆ ಮಾತಾಡೋಣ ಅಂತ ನೀವು ಸುಮ್ಮನೆ ಅಂತ ಹೇಳಿದ್ನಿ, ಅನ್ಸಿಲ್ ನಿಮ್ಗೆ ಅನ್ಸುತ್ತೆ. ನಾನು 20 ದಿವಸ ಅಂತ ಹೇಳ್ತಿದ್ನೋ, ನಮಗೆ ನೀರೇ ಬೇಡ ಅಂತ ಹೇಳ್ತಿದ್ನೋ ಗೊತ್ತಿಲ್ಲ. ನನ್ ಸುಮ್ ಮಾಡಿದರೆ ನೀವು ಈ ಸಭೆಯಲ್ಲಿ ಪಟೇಲ್ ಮಾತಾಡಲಿಲ್ಲ ಅಂದ್ರೆ ನಾನು ಯಾವ ವೇದಿಕೆಯಲ್ಲೂ ಜಿಲ್ಲಾಧಿಕಾರಿಗಳನ್ನ ನಾನು ಸುಮ್ ಮಾಡಿದ್ರು ಅಂತ ನಾನು ಯಾವ ವೇದಿಕೆಗಳಲ್ಲಿ ಹೇಳಿರಲಿಲ್ಲ. ನಾನು ಯಾವ ವೇದಿಕೆಗಳಲ್ಲೂ ಜಿಲ್ಲಾಧಿಕಾರಿಗಳು ನಾನು ಮಾತಾಡೋದನ್ನ ಸುಮ್ ಮಾಡಿದ್ರು ಅಂತ ಹೇಳಿಲ್ಲ. ಥ್ಯಾಂಕ್ ಯು, ಅವಕಾಶ ಮಾಡ್ಕೊಡ್ತೀನಿ. ಹೇಳಿದ್ ಬಿಡ್ಲಿಲ್ಲ. 13 ಡೇಸ್ಗೆ ಟೇಲೆಂಟ್ ಆಗೋದಿಲ್ಲ ಅಂತ ಹೇಳಿದೆ. 20 ಡೇಸ್ನ 25 ಡೇಸ್ ಮಾಡಿ ಅಂದೆ. 25 ಡೇಸ್ನ ನೀವು ಬೇಕಾದ್ರೆ ಗ್ಯಾಪ್ನ ಜಾಸ್ತಿ ಮಾಡ್ರಿ, ನೀರು ಬಿಡೋದನ್ನ ಜಾಸ್ತಿ ಮಾಡ್ರಿ, ಗ್ಯಾಪ್ನ ಜಾಸ್ತಿ ಮಾಡ್ರಿ ಅಂತ ಹೇಳಿದ್ವಿ ನಾವು. ಪದೇ ಪದೇ ಹೇಳಿದ್ರು. ಎಲ್ಲಿದೆ ಸರ್ ನಿಮ್ಮ ಇವರು ಮಧು ಬಂಗಾರಪ್ಪ? ನಾನು ಇಲ್ಲೆಲ್ಲ ಪೊಲಿಟಿಕಲ್ ಅದು ಕಲರ್ ತಗೊಳ್ತೀನಿ ಅಂತ ಹೇಳಿಕ್ ಹೋಗಲಿಲ್ಲ. MLA ಕೇಳಿದ್ರು ಸರಿನಾ ಅಂತ, ಅವರೆಲ್ಲ ಒಪ್ಪಿದ್ರು. ಟೈಮ್ ಟೇಬಲ್ ಫಿಕ್ಸ್ ಮಾಡಿದ್ರು. ನಮ್ಮನ್ನ ರೈತರನ್ನ ಭದ್ರಾವತಿಯವ್ರನ್ನ ನಮ್ಮನ್ನ ಕೇಳಿದ್ರ ನಿಮ್ದು ಒಪ್ಪಿಗೆ ಇದೆ ಅಂತ? ಹಿಂಗಿರೋ ಪದ್ಧತಿ ಹೆಂಗಿತ್ತು ಅಂದ್ರೆ ರೈತರನ್ನ ಕೇಳ್ತಿದ್ರು ನಿಮ್ದು ಒಪ್ಪಿಗೆ ಇದೆ ಅಂತ. ಅವ್ರು ಕೇಳಲಿಲ್ಲ, ತೀರ್ಮಾನ ಮಾಡಿದ್ರು ಸರ್. ನಮ್ಮ ಮಾತು ರೈತರದ್ದು. ಭದ್ರಾವತಿಯರು ಏನ್ ಹೇಳಿದ್ರು ನೀವು ಚೆನ್ನಾಗಿ ಗಮನಿಸಿದ್ರಿ. ಭದ್ರಾವತಿಯರು ಏನ್ ಹೇಳಿದ್ರು, ದಾವಣಗೆರೆ ಏನ್ ಹೇಳ್ತಾರ ಆ ರೀತಿ ತೀರ್ಮಾನ ಮಾಡ್ರಿ ಅಂತ ಹೇಳಿದ್ರು. ಫಸ್ಟ್ ಟೈಮ್. ಪ್ರತಿ ಸಲ ನಮಗವ್ರಿಗೂ ಸ್ವಲ್ಪ ಮಾತಿನ ಚಕಮಕಿ ಆಗೋದು. ಫಸ್ಟ್ ಟೈಮ್ ದಾವಣಗೆರೆ, ಯಾಕಂದ್ರೆ ದಾವಣಗೆರೆ ಎಷ್ಟು ಕೇಳಿದ್ರು ಅವ್ರಿಗೆ ಹೋಗೇ ಬಂದು ನಮಗೆ ಬರೋದು.
ಅವ್ರು ಬೈಪಾಸ್ ಮಾಡಿ ಅಂತ ಬರ್ಲಿಕ್ಕಾಗಲ್ಲ ನನಗೆ, ಅದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಈಗ ನಮ್ಮ ಎಕ್ಸಿಕ್ಯೂಟಿವ್ನವ್ರು ಹೇಳಿದ್ರು 3000 ರಿಲೀಸ್ ಇದೆ ಅಂತ, 3000 ನೀರು ಹರಿಸ್ಲಿಕ್ಕೆ ಶುರು ಆದ್ರೆ ನಮಗೆ ತಲುಪಬೇಕಲ್ಲ ಸರ್. 3000 ನೀರು ಬರ್ತಾ ಇದ್ರೆ ಹಿಂದಿನ ನೋಡಿ ನೀವು 2003-2004 ಅಲ್ಲಿ ನೋಡಿ ಎಷ್ಟು ನೀರು ಬರ್ತಾ ಇತ್ತು ಸರ್. ಅದು 3000 ಕಂಟಿನ್ಯೂಸ್ ಬಿಟ್ಟಾಗ ಏನಾಗೋದು, ಅವ್ರು ಕಡಿಮೆ ತಗೊಳ್ಳೋರು. ಈಗ ಕೆಳಗೆ ಹೋಗ್ಲಪ್ಪ ಅಲ್ಲಿ ತನಕ ಅಂತ ನೀವು ಕೈ ಮುಗಿದ್ರೆ First ಕೇಳ್ಕೊಂಡ್ಬಿಡ್ರಿ. time ಅಧಿಕಾರನಾರ ಬಳಸ್ರಿ, ಮನುಷ್ಯತ್ವನಾರ ಬಳಸ್ರಿ, ಎರಡರ ಒಂದು ನಮಗೆ ನೀರು ಕೊಡಿ. ಎಲ್ಲ ನಮ್ಮ ಸ್ಟಾಫ್ ಹೋಗಿ ಹೇಳಿದ್ದಾರೆ. ಅದನ್ನೇ ನೀವು ಹೇಳಿದ್ರು ನಮಗೆ ಹೋಗಿ ದರ್ಶನ ಹೇಳ್ತಾರೆ ಅಂತ ನಾವು ಕೇಳ್ಕೊಂಡ್ರು. ಅವ್ರಿಗೆ ಯಾರು ಪಂಚಾಯತ್ ಬೇಯಿಸ್ಬೇಡಿ, ಯಾರಾದ್ರೂ ತೊಂದರೆ ಆಗ್ತಿದೆ ಅವ್ರಿಗೆ ಫಸ್ಟ್ ಬಿಟ್ಟು ಆಮೇಲೆ ನೋಡೋಣ ಅಂತ ಹೇಳಿದ್ರು. ಅದು ನಮ್ಮವರು ಹೇಳಿದ್ದಾರೆ. ನಮ್ಮ ಪಂಚಾಯತ್ಗೆ ನಾವು ಆಲ್ಮೋಸ್ಟ್ 10% ಟೈಮ್ ಕೊಡ್ತಾ